ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ 402 PSA ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ನೀವು ಕೂಡ ಈ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಕನ್ನಡದ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ಅದಕ್ಕೂ ಮುನ್ನ ಐ ಹೋಪ್ ಯು ಗೈಸ್ ನೋ ದಟ್ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಾನು ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ 10 ಟ್ರಾನ್ಸ್ಲೇಷನ್, 1 ಪ್ರಿಸಿ ರೈಟಿಂಗ್ನ ಸೆಷನ್ ಅಪ್ಡೇಟ್ ಆಗಿದೆ. ನೀವಿನ್ನೂ ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಇದೇ ಸೆಷನ್ನ ಕೊನೆಯಲ್ಲಿ ನಾನು ನಿಮಗೆ ಪ್ಲೇಲಿಸ್ಟನ್ನು ತೋರಿಸ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿ ವಾಚ್ ಮಾಡಬಹುದಿದೆ. ಇದು ನಮ್ಮ ಟಾರ್ಗೆಟ್ 402 PSA ಸೆಷನ್ಸ್ನ 12ನೇ ತರಗತಿ ಆಗಿದೆ, 12th ಸೆಷನ್. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ, ಓದೋಣ ಬನ್ನಿ. ಮಾನವ ವಸಾಹತು ಪ್ರದೇಶಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯವು ಅಸಮರ್ಪಕವಾಗಿ ವಿಲೇವಾರಿ ಮಾಡುವುದರಿಂದ ಈ ತ್ಯಾಜ್ಯವು ನಮ್ಮ ನೈಸರ್ಗಿಕವಾಗಿ ಸಂಭವಿಸುವ ಜಲಮೂಲಗಳನ್ನು ಹರಿವಿನ ರೂಪದಲ್ಲಿ ತಲುಪುತ್ತದೆ. ನಗರ ತ್ಯಾಜ್ಯವು ಪ್ಲಾಸ್ಟಿಕ್ ಸೇರಿದಂತೆ ಹಲವಾರು ವಿಷಕಾರಿ ಸಂಯುಕ್ತಗಳನ್ನು ಒಳಗೊಂಡಿದೆ. ಈ ತ್ಯಾಜ್ಯವು ಜೈವಿಕ ವಿಘಟನೆಯವಲ್ಲ ಮತ್ತು ನೀರಿನಲ್ಲಿ ಉಳಿಯುತ್ತದೆ. ಇದು ಸೇವಿಸಲು ಅಪಾಯಕಾರಿಯಾಗಿದೆ. ಇದು ಮಾಲಿನ್ಯಕ್ಕೆ ಹೆಚ್ಚು ಸಂವೇದನಾಶೀಲವಾಗಿರುವ ಜಲಚರ ಜಾತಿಗಳ ಜನಸಂಖ್ಯೆಯ ಕ್ಷೀಣತೆಗೆ ಕಾರಣವಾಗುತ್ತದೆ. ಹೀಗಿದೆ. ನೋಡೋಣ ಬನ್ನಿ ಇದನ್ನು ನಾವು ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ನಾನಿಲ್ಲಿ ಮೊದಲನೇ ವಾಕ್ಯವನ್ನು ತಗೊಳ್ತಾ ಇದ್ದೀನಿ. ನಮ್ಮ ಮೊದಲನೇ ಪದ ಹೀಗಿದೆ, ಮಾನವ ಅಂತ ಕೊಟ್ಟಿದ್ದಾರೆ, ತಗೊಳ್ಳೋಣ ಹ್ಯೂಮನ್. ವಸಾಹತ್ತು ಅಂತ ಕೊಟ್ಟಿದ್ದಾರೆ, ಇದನ್ನು ನಾವೇನಂತ ತಗೊಳ್ಬಹುದು, ಸೆಟಲ್ಮೆಂಟ್ಸ್ ಅಂತ ತಗೊಳ್ಬಹುದು, ಅಥವಾ ಇದನ್ನು ಕಾಲೋನಿ ಅಂತ ಕೂಡ ಹೇಳ್ತಾರೆ. ಎರಡರಲ್ಲಿ ಒಂದು. ಪ್ರದೇಶಗಳಿಂದ ಅಂತಿದೆ, ಏರಿಯಾಸ್ ಅಂತ ತಗೊಳ್ಳೋಣ. ಉತ್ಪತ್ತಿಯಾಗುವ ಅಂತ ಕೊಟ್ಟಿದ್ದಾರೆ, ಜನಿರೇಟ್ ಅಂತ ಹೇಳ್ತೀವಿ ಇದನ್ನು. ಓಕೆ. ತ್ಯಾಜ್ಯವು ವೇಸ್ಟ್. ಅಸಮರ್ಪಕವಾಗಿ ಅಂತ ಇದೆ, ಇಂಪ್ರಾಪರ್ ಅಂತ ತಗೊಳ್ಳಿ. ವಿಲೇವಾರಿ, ವಿಲೇವಾರಿ ಈಸ್ ನಥಿಂಗ್ ಬಟ್ ಡಿಸ್ಪೋಸಲ್. ವಿಲೇವಾರಿ ಮಾಡುವುದರಿಂದ ಒಂದೇ ಪದ ಡಿಸ್ಪೋಸಲ್. ಈ ಅಂತಿದೆ, ದಿಸ್. ತ್ಯಾಜ್ಯವು ಇಲ್ಲಿ ಆಲ್ರೆಡಿ ಬರೆದಿದ್ದೀವಿ, ವೇಸ್ಟ್. ನಮ್ಮ, ಅವರ್. ನೈಸರ್ಗಿಕವಾಗಿ ಅಂತ ಕೊಟ್ಟಿದ್ದಾರೆ, ಇದನ್ನು ನಾವೇನಂತ ಬರೀಬಹುದು, ನ್ಯಾಚುರಲಿ. ಸಂಭವಿಸುವ ಜಲಮೂಲಗಳನ್ನು ಅಂತಿದೆ, ಸಂಭವಿಸುವ ಅಕರಿಂಗ್ ಅಂತ ಹೇಳ್ತೀವಿ. ಜಲಮೂಲಗಳನ್ನು ಇದನ್ನು ವಾಟರ್ ಬಾಡೀಸ್ ಅಂತ ತಗೊಳ್ಬಹುದು. ಹರಿವಿನ ರೂಪದಲ್ಲಿ ತಲುಪುತ್ತದೆ ಅಂತಿದೆ. ಹರಿವಿನ ರೂಪದಲ್ಲಿ ಅನ್ನುವಂಥದ್ದನ್ನು ಫ್ಲೋ, ರೂಪ, ಫಾರ್ಮ್, ತಲುಪುತ್ತದೆ, ರೀಚಸ್, ಫುಲ್ ಸ್ಟಾಪ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಹ್ಯೂಮನ್ ಸೆಟಲ್ಮೆಂಟ್ಸ್, ಹ್ಯೂಮನ್ ಕಾಲನಿ ಏರಿಯಾಸ್ ಏನಿದೆ, ಇಲ್ಲಿಂದ ಜನರೇಟ್ ಆಗುವಂಥ ಇಂಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್ ಏನಾಗುತ್ತೆ, ಯಾವುದಕ್ಕೆ ಕಾರಣವಾಗುತ್ತೆ ಅಂತ. ಇದು ಕಾರಣವಾಗುವಂಥದ್ದು ಯಾವುದಕ್ಕಂತೆ, ವೇಸ್ಟ್. ರೀಚಿಂಗ್ ಅವರ್ ನ್ಯಾಚುರಲಿ ಅಕ್ಕರಿಂಗ್ ವಾಟರ್ ಬಾಡೀಸ್, ಏನೆಲ್ಲ ವಾಟರ್ ಬಾಡೀಸ್ ಇದೆ ಅಲ್ವಾ, ಜಲಮೂಲಗಳು, ಅಲ್ಲಿಯವರೆಗೂ ಇದು ಹೋಗಿ ತಲುಪ್ತಾ ಇದೆ, ಅದನ್ನು ಕಲುಷಿತ ಮಾಡ್ತಾ ಇದೆ. ಅದನ್ನು ಇಲ್ಲಿ ಹೇಳಿರುವಂಥದ್ದು. ಹಾಗಾದರೆ ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನಾಗುತ್ತೆ ನೋಡಿ, ಸಬ್ಜೆಕ್ಟ್ ಇಷ್ಟು ಕೂಡ ಸಬ್ಜೆಕ್ಟೇ. ಇಲ್ಲಿಂದ ಇಲ್ಲಿಯವರೆಗೂ ಕೂಡ ಇಷ್ಟನ್ನು ನಾವು ಸಬ್ಜೆಕ್ಟ್ ಅಂತಲೇ ಬರಿತೀವಿ. ಹೇಗಿದನ್ನು ಬರೆಯೋದು, ಬರೆದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. improper disposal of
ವೇಸ್ಟ್ ಜನರೇಟೆಡ್ ಯಾರಿಂದ? ಫ್ರಮ್ ಹ್ಯೂಮನ್ ಸೆಟಲ್ಮೆಂಟ್ ಏರಿಯಾಸ್, ಫ್ರಮ್ ಹ್ಯೂಮನ್ ಸೆಟಲ್ಮೆಂಟ್ ಏರಿಯಾಸ್ ಯಾವುದಕ್ಕೆ ಕಾರಣವಾಗೋದು? ಕ್ಯಾನ್ ಅಫೆಕ್ಟ್, ಯಾವುದಕ್ಕಿದು ಕಾರಣವಾಗೋದು ಅಥವಾ ಯಾವ ರೀತಿಯಲ್ಲಿ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು ಅದನ್ನು ಬರಿತಾ ಇದ್ದೀನಿ. ಕ್ಯಾನ್ ಅಫೆಕ್ಟ್ ದಿಸ್ ವೇಸ್ಟ್ reaching our naturally occurring ಜಲಮೂಲಗಳು, water bodies in the form of flow. ಇಲ್ಲಿ ಅಫೆಕ್ಟ್ ಅಂತ ಬರ್ದಿದ್ದೀನಲ್ವಾ, ಇನ್ನೇನಿಲ್ಲ, ಯಾವ ರೂಪದಲ್ಲಿ ತಲುಪುತ್ತೆ ಅಂತ ಅವರು ಹೇಳಿರೋದು. ಹಾಗಾಗಿ ನೋಡಿ ಇಲ್ಲಿ ನಾವು ಹೇಗದು ತಲುಪುತ್ತೆ, ವೇಸ್ಟ್ ರೀಚಿಂಗ್ ಅವರ್ ನ್ಯಾಚುರಲಿ ಅಕ್ಕರಿಂಗ್ ವಾಟರ್ ಬಾಡೀಸ್. ನಾವು ಏನೆಲ್ಲ ತ್ಯಾಜ್ಯವನ್ನು ಹೊರಗಡೆ ಬಿಸಾಕ್ತೀವಲ್ವಾ, ಅದು ಎಲ್ಲಿ ಯಾವ ರೀತಿಯಲ್ಲಿ ಹೋಗಿ ಸೇರ್ತಾ ಇದೆ, ಏನಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಬರೆಯುವಾಗ ನಾನಿಲ್ಲಿ ಒಂದು ಪದವನ್ನು ಆ್ಯಡ್ ಮಾಡಿದ್ದೀನಿ, ಅದೇ ಅಫೆಕ್ಟ್. ಸೊ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ನಾವು ಇಲ್ಲಿ ಮಾತಾಡ್ತಾ ಇರುವಂಥ ಅರ್ಥವೇ ಅದು, ಈ ವಾಕ್ಯದ ಅರ್ಥವೇ ಅದಿದೆ. ಇದರ ಒಳ ಅರ್ಥವನ್ನು ನಾನು ಈ ರೀತಿಯಲ್ಲಿ ಬರೆದಿದ್ದೀನಿ. ಹಾಗಾಗಿ ಇದೇನಾಯಿತು, ನಮ್ಮ ಸಬ್ಜೆಕ್ಟ್ ಆಗಿದೆ, ಇದೇನಾಗಿದೆ ವರ್ಬ್ ಆಗಿದೆ, ಆ್ಯಂಡ್ ಈ ಭಾಗ ಏನಾಯಿತು, ಆಬ್ಜೆಕ್ಟ್ ಆಯಿತು. ಇಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದೆ. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಎರಡನೇ ವಾಕ್ಯ ಹೀಗಿದೆ, ನಗರ ತ್ಯಾಜ್ಯವು ಅಂತ ಕೊಟ್ಟಿದ್ದಾರೆ, ಅರ್ಬನ್ ವೇಸ್ಟ್ ಅಂತ ತಗೊಳ್ಬಹುದು. ಅರ್ಬನ್ ವೇಸ್ಟ್ ಪ್ಲಾಸ್ಟಿಕ್ ಸೇರಿದಂತೆ, ಪ್ಲಾಸ್ಟಿಕ್ ಹೀಗೆ ಬರುತ್ತೆ, ಸೇರಿದಂತೆ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನೇನಂತ ಬರೆಯೋಣ, ಇನ್ಕ್ಲೂಡಿಂಗ್ ಹಲವಾರು, ಸೆವೆರಲ್, ವಿಷಕಾರಿ ಸಂಯುಕ್ತಗಳನ್ನು ಒಳಗೊಂಡಿದೆ, ವಿಷಕಾರಿ ಟಾಕ್ಸಿಕ್ ಸಂಯುಕ್ತಗಳನ್ನು ಕಾಂಪೌಂಡ್ಸ್ ಅಂತ ತಗೊಳ್ಬಹುದು. ಒಳಗೊಂಡಿದೆ ಕಂಟೇನ್ಸ್, ಒಳಗೊಂಡಿದೆ ಕಂಟೇನ್ಸ್. ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಅರ್ಬನ್ ವೇಸ್ಟ್, ನಗರ ತ್ಯಾಜ್ಯವು, ಇದು ಏನನ್ನು ಸೇರಿಸ್ಕೊಂಡಿದ್ಯಂತೆ. ಸೊ ಇದೇನಾಯಿತು, ಸಬ್ಜೆಕ್ಟ್ ಆಯಿತು. ಒಳಗೊಂಡಿದೆ ಕಂಟೇನ್ಸ್ ವರ್ಬ್ ಆಯಿತು. ಏನನ್ನ ಒಳಗೊಂಡಿರೋವಂಥದ್ದು, ಪ್ಲಾಸ್ಟಿಕ್ಕನ್ನು ಇನ್ಕ್ಲೂಡ್ ಮಾಡಿಕೊಂಡು ಅದರ ಜೊತೆಯಲ್ಲಿ ಸೆವೆರಲ್ ಟಾಕ್ಸಿಕ್ ಕಾಂಪೌಂಡ್ಸು ಇದೆಯಂತೆ, ಇದೇನಾಯಿತು, ಆಬ್ಜೆಕ್ಟ್ ಆಯಿತು. ಕನ್ನಡ ಭಾಷೆಯಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಇಲ್ಲಿ ಬಳಸಲಾಗಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ನಾವಿಲ್ಲಿ ಇಂಗ್ಲೀಷ್ನಲ್ಲಿ ಈ ರೀತಿಯಲ್ಲಿ ಬರೆಯೋಣ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ. ಹೇಗೆ ಬರೆಯೋದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಅರ್ಬನ್ ವೇಸ್ಟ್ ಏನು, ಕಂಟೇನ್ಸ್, ಏನನ್ನ ಕಂಟೇನ್ಸ್ several toxic compounds, ಏನನ್ನ ಸೇರಿಸ್ಕೊಂಡು, ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್. ಹೀಗೆ ಇಲ್ಲಿ ವಾಕ್ಯವನ್ನು ತಗೊಂಡಿದ್ದೀನಿ. ಅರ್ಬನ್ ವೇಸ್ಟ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿದೆ, ಕಂಟೇನ್ಸ್ ಅನ್ನೋದು ವರ್ಬ್, ಏನನ್ನ ಇದು ಒಳಗೊಂಡಿದೆ ಅನ್ನುವಂಥದ್ದು ಆಬ್ಜೆಕ್ಟ್. ಆ್ಯಸ್ ಯು ಕ್ಯಾನ್ ನೋಟಿಸ್, ಇಲ್ಲೇನು ಫಾರ್ಮುಲಾ ಬರೆದಿದ್ದೆ ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ರಚನೆ ಮಾಡಲಾಗಿದೆ. ಇದು ಎರಡನೇ ವಾಕ್ಯವಾಗಿತ್ತು. ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದರೂ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದರೂ ನಡೀತಾ ಇದೆಯಾ?
ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. 3ನೇ ವಾಕ್ಯ ಹೀಗಿದೆ. ಈ ತ್ಯಾಜ್ಯವು ಅಂತ ಕೊಟ್ಟಿದ್ದಾರೆ. ಈ ಅಂದ್ರೆ ದಿಸ್, ತ್ಯಾಜ್ಯವು ವೇಸ್ಟ್, ಜೈವಿಕ ವಿಘಟನೆಯವಲ್ಲ ಅಂತ ಇದೆ. ಅಂದರೆ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಇದನ್ನು ನಾನು ಬರಿತಾ ಇದ್ದೀನಿ. ನಾನ್ ಬಯೋಡಿಗ್ರೇಡಬಲ್. ಓಕೆ. ಮತ್ತು ಆ್ಯಂಡ್ ನೀರಿನಲ್ಲಿ ಉಳಿಯುತ್ತದೆ ಅನ್ನುವಂಥದ್ದನ್ನು ರಿಮೇನ್ಸ್ ಅಂತ ತಗೊಳ್ಳೋಣ. ನೀರಿನಲ್ಲಿ ಅಂತ ಕೊಟ್ಟಿದ್ದಾರಲ್ವ, ವಾಟರ್ ಕಮ ಇದೆ ತಗೊಳ್ಳಿ. ಇದು ಇಟ್ ಸೇವಿಸಲು ಅಂದರೆ ಕನ್ಸ್ಯೂಮ್, ಅಪಾಯಕಾರಿಯಾಗಿದೆ ಅಂತ ಇದೆ. ಇದನ್ನೇನಂತ ಬರಿಬಹುದು? ಹಜಾರ್ಡಸ್ ಅಂತ ಬರಿಬಹುದು. ಫುಲ್ ಸ್ಟಾಪ್. ಹೀಗೆ ಇಲ್ಲಿ ಒಕ್ಯಾಬ್ಯುಲರಿಯನ್ನು ತಗೊಂಡಿದ್ದೀನಿ. ಇಲ್ಲಿ ನಾವು ಗಮನಿಸಬಹುದು, ಇಲ್ಲಿ ನಮಗೊಂದು ಕಾಮ ಕೊಟ್ಟಿದ್ದಾರೆ ಅಲ್ವಾ. ದಿಸ್ ವೇಸ್ಟ್, ಈ ತ್ಯಾಜ್ಯ ಇದು ನಾನ್ ಬಯೋಡಿಗ್ರೇಡಬಲ್ ಮತ್ತು ನೀರಿನಲ್ಲಿ ಉಳಿಯುತ್ತದೆ. ರಿಮೇನ್ಸ್ ಇನ್ ವಾಟರ್. ಸೊ ಇಷ್ಟು ಒಂದು ಭಾಗ ಅಂತ ಅಂದ್ಕೊಳ್ಳೋಣ. ಇದು ಸೇವಿಸಲು ಅಪಾಯಕಾರಿಯಾಗಿದೆ. ಇಟ್ ಈಸ್ ಹಜಾರ್ಡಸ್ ಟು ಕನ್ಸ್ಯೂಮ್. ಇದು ಮತ್ತೊಂದು ಭಾಗ. ಆ್ಯಂಡ್ ಈ ಪ್ರಾರಂಭದ 2 ಪದಗಳಿದೆ ಅಲ್ವಾ, ಇದೊಂದು ಭಾಗ. ಈ 3 ಭಾಗಗಳನ್ನು ಒಂದಾದ್ಮೇಲೆ ಒಂದು ಬರಿತಾ ಇಲ್ಲಿ ಕೊಟ್ಟಿರುವಂಥ ಕಾಮ ಇದನ್ನು ತಗೊಂಡ್ಬಿಟ್ರೆ ವಾಕ್ಯ ಮುಗಿದು ಹೋಗುತ್ತೆ. ಹೇಗೆ ನೋಡಿ, ಬರಿತಾ ಇದ್ದೀನಿ. ದಿಸ್ ವೇಸ್ಟ್ ಏನಿದು? ಈಸ್ ನಾನ್ ಬಯೋಡಿಗ್ರೇಡಬಲ್ and remains in water, comma, it is hazardous ಏನು ಮಾಡೋದಕ್ಕೆ? ಸೇವಿಸೋದಕ್ಕೆ. ಟು ಕನ್ಸ್ಯೂಮ್. ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ. ಇದು ಮೊದಲನೇ ಭಾಗವಾಗಿತ್ತು, ಇದು 2ನೇ ಭಾಗ ಆ್ಯಂಡ್ ಇದು 3ನೇ ಭಾಗ. ಯಾವ ಫಾರ್ಮುಲಾನು ಬಳಕೆ ಮಾಡಿಲ್ಲ, ನಾನು ಡೈರೆಕ್ಟಾಗಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಹೀಗೂ ಕೂಡ ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ಯು ಕ್ಯಾನ್ ಫ್ರೇಮ್ ಅ ಸೆಂಟೆನ್ಸ್. ಬಟ್ ಸೆಂಟೆನ್ಸ್ ನಿಮಗೆ ಲೆಂತಿ ಅನ್ನಿಸ್ತಾ ಇದೆ ಅಂತಿದ್ದಲ್ಲಿ ಜಸ್ಟ್ ಬ್ರೇಕ್ ಇಟ್. ಈ ರೀತಿ ಅದನ್ನು ಬ್ರೇಕ್ ಮಾಡಿಕೊಂಡು ರಚನೆ ಮಾಡಿದ್ರೆ ನಿಮಗೆ ಸುಲಭ ಆಗುತ್ತೆ. ಓಕೆ. ನೆಕ್ಸ್ಟ್ ಸೆಷನ್ನ ಕೊನೆಯ ವಾಕ್ಯ. ಇದು ಮಾಲಿನ್ಯಕ್ಕೆ ಅಂತ ಕೊಟ್ಟಿದ್ದಾರೆ. ಇದು ದಿಸ್ ಮಾಲಿನ್ಯ, ಪಲ್ಯೂಷನ್, ಹೆಚ್ಚು ಸಂವೇದನಾಶೀಲವಾಗಿರುವ ಅಂತ ಕೊಟ್ಟಿದ್ದಾರೆ. ಅಂದರೆ ಹೈಲಿ ಸೆನ್ಸಿಟಿವ್. ಸಂವೇದನಾಶೀಲ, ಹೈಲಿ ಸೆನ್ಸಿಟಿವ್. ಜಲಚರ ಜಾತಿಗಳ ಅಂತ ಕೊಟ್ಟಿದ್ದಾರೆ. ಏನಂತ ಬರಿಬಹುದು? ಅಕ್ವಾಟಿಕ್ ಸ್ಪೀಶೀಸ್ ಅಂತ ಬರಿಬಹುದು. ಜನಸಂಖ್ಯೆಯ, ಪಾಪ್ಯುಲೇಷನ್ಸ್. ಕ್ಷೀಣತೆ, ಡಿಕ್ಲೈನ್ ಏನಾಗುತ್ತೆ? ಕಾರಣವಾಗುತ್ತದೆ. ಬರೆಯೋಣ, ಲೀಡ್ಸ್. ಫುಲ್ ಸ್ಟಾಪ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ದಿಸ್ ಲೀಡ್ಸ್ ಯಾವುದು? ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ. ಹಿಂದಿನ 2 ವಾಕ್ಯಗಳಲ್ಲೂ ಇದೇ ರೀತಿಯಲ್ಲೇ ವೇಸ್ಟ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ವೇಸ್ಟ್, ಅರ್ಬನ್ ವೇಸ್ಟ್, ಇದರಲ್ಲಿ ಸೆವೆರಲ್ ಟಾಕ್ಸಿಕ್ ಕಾಂಪೌಂಡ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್. ಇದು ನಾನ್ ಬಯೋಡಿಗ್ರೇಡಬಲ್ ಆಗಿದ್ದು ಇದು ನೀರಿನಲ್ಲೇ ಉಳ್ಕೊಂಡು ನಮಗೆ ಸೇವಿಸೋದಕ್ಕೆ ಇದು ಅಪಾಯಕಾರಿ ಆಗಿದೆ. ಇಲ್ಲಿ ಅದರ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು. ದಿಸ್ ಲೀಡ್ಸ್, ಇದು ಕಾರಣವಾಗುತ್ತದೆ. ದಿಸ್ ಲೀಡ್ಸ್ ಯಾಕಾಗಿ? ಟು ದ ಡಿಕ್ಲೈನ್
ಏನು? ಪಾಪ್ಯುಲೇಷನ್, ಜನಸಂಖ್ಯೆ. ಯಾವುದರ? ಟು ದಿ ಡಿಕ್ಲೇನ್ ಆಫ್ ಅಕ್ವಾಟಿಕ್ ಸ್ಪೀಶೀಸ್ which are highly sensitive ಯಾವುದಕ್ಕೆ? ಮಾಲಿನ್ಯಕ್ಕೆ. ಮಾಲಿನ್ಯ ಅದಕ್ಕೆ ಆಗೋದೇ ಇಲ್ಲ, ಅದರ ಜೀವಕ್ಕೆ ಕಂಟಕ ತರಬಹುದು ಅಂತಿರುತ್ತೆ. ಅದನ್ನೇ ಅವರಿಲ್ಲಿ ಹೇಳಿರೋವಂಥದ್ದು. ದಿಸ್ ಅಂತಂದರೆ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಹಿಂದಿನ 2 ವಾಕ್ಯದಿಂದ ಬಂದಿರುವಂಥ ಲಿಂಕಿಂಗ್ ವರ್ಡ್ ಇದು. ಲೀಡ್ಸ್ ಅಂದರೆ ವರ್ಬ್, ಕಾರಣವಾಗೋದು. ಯಾಕಾಗಿ ಕಾರಣವಾಗುತ್ತೆ? ಕ್ಷೀಣ ಅಥವಾ ಇಳಿಯುವಂಥದ್ದು. ಏನು? ಪಾಪ್ಯುಲೇಷನ್. ಯಾವುದರ? ಅಕ್ವಾಟಿಕ್ ಸ್ಪೀಶೀಸ್. ಆ್ಯಂಡ್ ಇದೇನಾಗಿದೆ? ಇಟ್ಸ್ ಹೈಲಿ ಸೆನ್ಸಿಟಿವ್. ಯಾವುದಕ್ಕೆ? ಪೊಲ್ಯೂಷನ್. ನೋಡಿದ್ರಾ? ಹೀಗೆ ಇಲ್ಲಿ ನಾನು ಆಬ್ಜೆಕ್ಟನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿಯೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ತೊಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಓಕೆ, ಸೊ ಇವತ್ತಿನ ನಮ್ಮ ಈ ಟ್ರಾನ್ಸ್ಲೇಷನ್ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಕನ್ನಡದ ಒಂದು ಮಾಡ್ರೇಟ್ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ಇದರಲ್ಲಿ ಇದ್ದಂಥ 4 ವಾಕ್ಯಗಳನ್ನು ಇಂಗ್ಲೀಷ್ ಭಾಷೆಗೆ ವಿತ್ ಫಾರ್ಮುಲಾ ವಿತೌಟ್ ಫಾರ್ಮುಲಾ ಹೇಗೆ ಬರಿಬೇಕು ಅಂತ ಹೇಳಿಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಒಕ್ಯಾಬ್ಯುಲರಿ ನಿಮಗೆ ಅರ್ಥ ಆಗಿದೆ, ನೀವು ಬರ್ಕೊಂಡಿದ್ದೀರಾ. ಈ ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸೆಷನನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಮಾಡಿಕೊಡ್ತಾ ಇರುವಂಥ PSI ಪೇಪರ್ 1 ಆ್ಯಂಡ್ ಇದು 402 PSI ಪರೀಕ್ಷೆಗೆ ಬಹಳ ಸಹಾಯವಾಗುತ್ತೆ. ಈ ಕ್ರ್ಯಾಶ್ ಕೋರ್ಸಿಗೆ ಜಾಯಿನ್ ಆಗಬೇಕು ಅಥವಾ ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಈ ನಂಬರನ್ನು ತಪ್ಪದೇ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈಗ ಪ್ಲೇಲಿಸ್ಟನ್ನು ತೋರಿಸ್ತಾ ಇದ್ದೀನಿ, ಕ್ಲಿಕ್ ಮಾಡಿ ಪ್ಲೇಲಿಸ್ಟನ್ನು ವಾಚ್ ಮಾಡಬಹುದು. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.